ಅಪ್ರಾಕ್ಸಿಮೇಟ್ ಒಂದು ಮೋರ್ ದೆನ್ 25-30 ಮೂವೀಸ್ ನೋಡಿದ್ದೀನಿ. 50 ಫಿಲ್ಮ್ ನೋಡಿದ್ದೀನಿ. ಏನೋ ಫೀಲ್ ಇತ್ತು, ಮೇನ್ ಆಗಿ ಒಂದು ಲೊಕೇಶನ್ ಇತ್ತು ಇದಕ್ಕೆ, ಕಾವೇರಿ ಥಿಯೇಟರ್ ಅನ್ನೋ ಲೊಕೇಶನ್ ಇತ್ತು. 50 years on, this iconic Kaveri Theatre ends its glorious run in Bengaluru. But what made this theatre special and why are people missing this cinema hall? We will tell you all about this in this video. The theatre, which screened its first movie in 1974, had been a significant cultural landmark in the city. January 11th, 1974 ಅಲ್ಲಿ ಇದು ಬಂಗಾರದ ಪಂಜರದಿಂದ ಸ್ಟಾರ್ಟ್ ಆಯಿತು. Since then, it has successfully screened films from different languages. ಇದು ಬಂದು ಶಂಕರಾಭರಣಂ ಅದೊಂದು 30 ವಾರ ಓಡಿದೆ. ನಾವು ಫಸ್ಟ್ ಹಾಕಿದ್ದು 95ನಲ್ಲಿ ನಾವು ರಿನೋವೇಟ್ ಮಾಡಿದ್ವಿ. ರಿನೋವೇಟ್ ಮಾಡಿದಾಗ DDLJ ಹಾಕಿದ್ವಿ. ಅದೊಂದು 22 ವಾರ ಓಡ್ತು. ಆ ಟೈಮಲ್ಲಿ ಇವರು ಎಸ್ ಚೋಪ್ರಾ ಅವರು ಬಂದಿದ್ದರು ನಮ್ಮ ಥಿಯೇಟ್ರಿಗೆ. ಆಮೇಲೆ ಅದಕ್ಕಿಂತ ಮುಂಚೆ 1978 ಏನೋ ಇದರೊಳಗೆ ದಿವಾರ್ ಹಾಕಿದ್ದಾಗ ಅದು ಅಮಿತಾಬ್ ಬಚ್ಚನ್ ಅವರು ಬಂದಿದ್ದರು. However, like many businesses, Kaveri Theatre was also hit by the pandemic and saw a significant decline in business after the lockdown. Finally, the curtains were pulled down after celebrating its golden jubilee. ಥಿಯೇಟರ್ ಅಂದರೆ ಅದೇ ಒಂದು OTTನೇ. ಇವಾಗ ಜನ ಏನಾಗಿದ್ದಾರೆ, ಇವಾಗ ಲಾಕ್ಡೌನ್ ಆದಮೇಲೆ ಎಲ್ಲ OTTಗೆ ಅಡಿಕ್ಟ್ ಆಗಿದ್ರು. ಓಪನ್ ಆದಮೇಲೆ ಯಾರೂ ಬರ್ತಾನೆ ಇರಲಿಲ್ಲ, ಎಲ್ಲ OTT ಬಿಡು ಒಂದು ವಾರ ಆದಮೇಲೆ OTTನಲ್ಲಿ ಬರುತ್ತಲ್ಲ ಅಲ್ಲೇ ನೋಡ್ಕೊಳ್ಳೋಣ ಅಂತೇಳಿ ಸಿಂಗಲ್ ಸ್ಕ್ರೀನು, ಎಸ್ಪೆಷಲಿ ಸಿಂಗಲ್ ಸ್ಕ್ರೀನ್ಗೆ ಭಾರಿ ಹೊಡೆತ ಬಿತ್ತು. The news of its closure has left many people reminiscing about their memories of the theatre. More than 50 ಫಿಲ್ಮ್ ನೋಡಿದ್ದೀನಿ. ಬಟ್ ಪ್ರೋಗ್ರೆಸ್ ಆಗಬೇಕಾದ್ರೆ ಏನೊಂದು ಆಗಲೇಬೇಕಲ್ಲ. ನಾವು ತುಂಬ ನೋಡಿದ್ದೀವಿ, ಒಂದು 50 ಮೇಲೆ ನೋಡಿದ್ವಿ ಒಂದು ವರ್ಷಕ್ಕೆ. ಬರೋ ಫಿಲಮ್ ಒಂದೂ ಬಿಡ್ತಲೇ ಇರಲಿಲ್ಲ. ಇತ್ತೀಚೆಗೆ ನೋವು ತುಂಬಾ ಬೇಜಾರಾಯಿತು. ಏನೋ ಫೀಲ್ ಇತ್ತು, ಮೇನ್ ಆಗಿ ಒಂದು ಲೊಕೇಶನ್ ಇತ್ತು ಇದಕ್ಕೆ, ಕಾವೇರಿ ಥಿಯೇಟರ್ ಅನ್ನೋ ಲೊಕೇಶನ್. Some fondly recalled it as a celebrity hotspot. ಆಲ್ಮೋಸ್ಟ್ ಕೆಲವೊಂದು ಶೂಟಿಂಗು ನಡೆದಿರೋ ಸ್ಪಾಟ್ ಅಂದರೆ ಇದೇನೆ. ಸೊ ತುಂಬ ಜನ ನೋಡಿದ್ದೀವಿ. ಲಾಸ್ಟ್ ಪಿಕ್ಚರ್ ನಾನು ನೋಡಿದ್ದು ಅಂದರೆ ಈಗ ರೀಸೆಂಟಾಗಿ ಹಿಂದಿ ಫಿಲ್ಮ್ ರಿಲೀಸ್ ಆಯಿತು. Others expressed their concern about the loss of single screen theatres in the city. ಥಿಯೇಟ್ರಲ್ಲಿ ಸಿಗೋ ಮಜಾ ಮಲ್ಟಿಪ್ಲೆಕ್ಸಲ್ಲಿ ಸಿಗಲ್ಲ, ಮತ್ತು ಇಲ್ಲಿ ಬರೋ ಕ್ರೌಡು ಅಲ್ಲೂ ಬರೋದಿಲ್ಲ, ಮತ್ತು ಇಲ್ಲಿ ಸಿಗೋ ಎಂಟರ್ಟೈನ್ಮೆಂಟ್ ಅಲ್ಲಿ ಸಿಗಲ್ಲ. ಡೆಮೊಲಿಷ್ ಮಾಡ್ತಿರೋದು ಸ್ವಲ್ಪ ಬೇಜಾರಾಗುತ್ತೆ. Bengaluru was home to a diverse range of about 200 single-screen cinemas. But post-COVID-19, many of them shut shop in the Silicon City. ಸಿಂಗಲ್ ಸ್ಕ್ರೀನ್ ಗ್ರ್ಯಾಜುವಲಿ ಕಮ್ಮಿ ಆಗಿಬಿಡುತ್ತೆ. ಕಲೆಕ್ಷನ್ ಇಲ್ಲ ಅಂದರೆ ಯಾರು ತಾನೇ ಸುಮ್ಮನೆ ರನ್ ಮಾಡ್ತಾರೆ. For more informative videos like this, keep watching India Today News Mo.